ಮುಖ್ಯಮಂತ್ರಿಗಳು ಕೂಡ ಅವರು ಕಬಡ್ಡಿ ಆಡ್ತಾ ಇದ್ರು ಹಿಂದೆ ಭಾಳ ಪಾಪ ಏಟು ಬಿದ್ದಿದ್ದು ಕಬಡ್ಡಿಯಲ್ಲೇ ಪಾಪ ಏಟು ಬಿದ್ದಿದ್ದು ಅದರಲ್ಲೇ ಅಹಿಂದ ಸಮಾವೇಶ ಎಲ್ಲ ಮಾಡಿಬಿಟ್ರು. ಕಬಡ್ಡಿ ಏಟು ಬಿಟ್ಟಿದ್ರಲ್ಲೇ ಪಾಪ ಮಾಡಿದ್ರು. ಈಗ ಮತ್ತೆ ಕಬಡ್ಡಿ ಶುರುವಾಗಿದೆ, ಏನಾಗುತ್ತೋ ಗೊತ್ತಿಲ್ಲ. ಅದು ಕಬಡ್ಡಿ ಆಗಲಿ. ಸನ್ಮಾನ್ಯ ಅಧ್ಯಕ್ಷರೇ, ಆಗ್ತಾವ್ರೆ ಕ್ಯಾಚ್ ಆಗ್ತಾವ್ರೆ ಅವರು. ಅಭಿನಂದನೆ ಸಲ್ಲಿಸಿ. ರೈಡರು ಸ್ಟ್ರಾಂಗ್ ಮತ್ತೆ ಹೇಳಿ ಅಭಿನಂದನೆ. ಸನ್ಮಾನ್ಯ ಮಾತಾಡ್ಬೋದಲ್ಲ ಅಧ್ಯಕ್ಷ? ಒಂದು ಸೆಕೆಂಡ್. ಅಭಿನಂದನೆ ಸಲ್ಲಿಸ್ತೀರಾ? 2 ನಿಮಿಷ. ತಿರುಗೆಲ್ಲೋ ಇವರು ಪೂಜಾರಿನ ಧನಲಕ್ಷ್ಮಿ ಪೂಜಾರಿ. ಮತ್ತೊಂದು ಕೋಚ್. ಅಂತಾರಾಷ್ಟ್ರೀಯ ಕಬಡ್ಡಿ ಆಟಗಾರ್ತಿ ಕುಮಾರಿ ಧನಲಕ್ಷ್ಮಿ ಪೂಜಾರಿ, ತಂದೆ ನಾರಾಯಣ ಪೂಜಾರಿ. ಇವರು ಢಾಕಾದಲ್ಲಿ ನಡೆದಂಥ ವಿಶ್ವ ಚಾಂಪಿಯನ್ 2ನೇ ಮಹಿಳಾ ವಿಶ್ವಕಪ್ ಕಬಡ್ಡಿಯಲ್ಲಿ ಭಾರತವನ್ನು ಪ್ರತಿಷ್ಠಿಸಿ ಚಿನ್ನದ ಪದಕವನ್ನು ಪಡೆದಿರುತ್ತಾರೆ. ಅವರು ಇವತ್ತು ವಿಧಾನಸಭೆಯ ಕಲಾಪಗಳನ್ನು ವೀಕ್ಷಿಸಲಿಕ್ಕೆ ಇಲ್ಲಿ ಬಂದಿದ್ದಾರೆ. ಅವರಿಗೆ ನೀವು ಕೂಡ ಅಭಿನಂದನೆಗಳನ್ನು ಹೇಳಿದ್ದೀರಿ. ನಾನು ಕೂಡ ಅಭಿನಂದನೆಗಳನ್ನು ಹೇಳೋದ್ರ ಜೊತೆಗೆ ಅವರನ್ನು ಸ್ವಾಗತ ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಅವ್ರ ಜೊತೆಯಲ್ಲಿ ಶ್ರೀಮತಿ ತೇಜಸ್ವಿನಿ ಬಾಯ್ ಅವರು ಕೂಡ ತರಬೇತಾರರು, ಅಂತಾರಾಷ್ಟ್ರೀಯ ತರಬೇತಾರರು. ಅವರು ಕೂಡ ಬಂದಿದ್ದಾರೆ. ಅವರಿಗೆ ಏಕಲವ್ಯ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ ಹಾಗೂ ಕೆಂಪೇಗೌಡ ಪ್ರಶಸ್ತಿ, ಅರ್ಜುನ ಪ್ರಶಸ್ತಿ, ಹೀಗೆ ಅನೇಕ ಪ್ರಶಸ್ತಿಗಳು ಅವರಿಗೆ ಸಂದಿದ್ದಾವೆ. ಅವರ ತರಬೇತಿನಲ್ಲಿ ಇವರೆಲ್ಲರೂ ಕೂಡ ಪೂಜಾರಿ ಕೂಡ ತರಬೇತಿಯನ್ನು ಪಡೆದಿರ್ತಕ್ಕಂಥದ್ದು. ಅಂಥವರು ಇವತ್ತು ಕಲಾಪಗಳನ್ನು ವೀಕ್ಷಣೆ ಮಾಡಲಿಕ್ಕೆ ಬಂದಿದ್ದಾರೆ. ಅವ್ರಿಗೂ ಕೂಡ ಅಭಿನಂದನೆ ಮತ್ತು ಸ್ವಾಗತ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಈಗಾಗಲೇ 5 ಲಕ್ಷ, ತಾವೀಗಾಗಲೇ 5 ಲಕ್ಷ ಘೋಷಣೆ ಮಾಡಿದ್ದೀರಾ? ಈಗಾಗಲೇ ಸರ್ಕಾರದಿಂದ 5 ಲಕ್ಷ ರೂಪಾಯಿಗಳನ್ನು ಬಹುಮಾನವಾಗಿ ಅವರಿಗೆ ಪ್ರಶಸ್ತಿ ವಿಜೇತರಿಗೆ ಕೊಡಲಿಕ್ಕೆ ಸನ್ಮಾನ ಈಗಾಗಲೇ ಕೊಟ್ಟಿದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಸದನಕ್ಕೆ ತಿಳಿಸಲಿಕ್ಕೆ ಬಯಸ್ತೀನಿ. 5 ಲಕ್ಷ ಅಲ್ಲ ಮುಖ್ಯಮಂತ್ರಿಗಳೇ, ದಯವಿಟ್ಟು 5 ಲಕ್ಷ ಅಲ್ಲ, ಒಂದು ಕನಿಷ್ಠ ಒಂದು 50 ಲಕ್ಷ ಆದ್ರೂ ಕೊಡಬೇಕು ಅಂತೇಳಿ. ಆಯ್ತು, ಅಲ್ಲಿ ಸ್ವಲ್ಪ ಕಬಡ್ಡಿ ಪ್ರಾಕ್ಟೀಸ್ ಮಾಡಿ. ಅಲ್ಲಲ್ಲ, ದಯವಿಟ್ಟು ಮುಖ್ಯಮಂತ್ರಿಗಳಿಗೆ ನಾನು ವಿಶೇಷವಾದಂತ ಬೇಡಿಕೆ, ಮುಖ್ಯಮಂತ್ರಿಗಳಿಗೆ ವಿಶೇಷವಾದಂತ ಬೇಡಿಕೆ. ಮಾನ್ಯ ಅಧ್ಯಕ್ಷರೇ, ಧನಲಕ್ಷ್ಮಿ ಪೂಜಾರಿ ಇವತ್ತೇನು ಪ್ರಶಸ್ತಿ ವಿಜೇತೆ ಕಬಡ್ಡಿಯಲ್ಲಿ ಬಂದಿದ್ದಾರೆ, ನನ್ನ ಕ್ಷೇತ್ರದ ಮಿಯಾರು ಗ್ರಾಮದವರು. ವಿಶೇಷವಾಗಿ ಆಳ್ವಾಸ್ ವಿದ್ಯಾಸಂಸ್ಥೆಯಲ್ಲಿ ಕಳೆದ 5 ವರ್ಷಗಳಿಂದ ತರಬೇತಿಯನ್ನು ಪಡೆದು ಇವತ್ತು ಕಬಡ್ಡಿಯಲ್ಲಿ ಕರ್ನಾಟಕಕ್ಕೆ ಒಂದು ದೊಡ್ಡ ಕೀರ್ತಿಯನ್ನು ತಂದಿದ್ದಾರೆ. ನಿಮ್ಮ ಮೂಲಕ ಸದನ ಇವತ್ತು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದೆ. ಸರ್ಕಾರ ಅದಕ್ಕೆ ಗೌರವವನ್ನು ಕೂಡ ಕೊಟ್ಟಿದೆ. ಕಬಡ್ಡಿ ಇವತ್ತು ಭಾಳ ಜನಪ್ರಿಯ ಆಗ್ತಿರೋದು ನಾವು ಗಮನಿಸಿದ್ದೇವೆ, ನಿಮ್ಗೆ ಗೊತ್ತಿದೆ. ಹಿಂದೆ ಭಾರತದ ಮಹಿಳಾ ಕಬಡ್ಡಿಯ ಕ್ಯಾಪ್ಟನ್ ಆಗಿ ಕಾರ್ಕಳದ ಮಮತಾ ಪೂಜಾರಿಯು ಕೂಡ ಪ್ರತಿನಿಧಿಸಿದ್ದು ಕೂಡ ನಮಗೆ ನೆನಪಿದೆ. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಯುವಕರು ಮಹಿಳೆಯರು ಕಬಡ್ಡಿಗೆ ಬರ್ತಾ ಇರುವಂಥ ಈ ಸಂದರ್ಭದಲ್ಲಿ ಸರ್ಕಾರ ಈ ರೀತಿ ರಾಷ್ಟ್ರೀಯ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾರು ಸಾಧನೆಯನ್ನು ಮಾಡಿದ್ದಾರೆ ಅವರಿಗೊಂದು ಸರ್ಕಾರಿ ಉದ್ಯೋಗವನ್ನು ಕೊಡುವಂಥದ್ದು ಭಾಳ ಅಗತ್ಯ ಇದೆ. ನಮ್ಮಲ್ಲಿ 2% ಮೀಸಲಾತಿಯನ್ನು ಕೂಡ ಕ್ರೀಡೆಯಲ್ಲಿ ಇಟ್ಟಿದ್ದಾರೆ. ದಯಮಾಡಿ ಮುಖ್ಯಮಂತ್ರಿಗಳು ಇದನ್ನು ಗಮನಿಸಿ ಈ ರೀತಿಯಾದಂಥ ಪ್ರತಿಭೆಗಳನ್ನು ಗುರುತಿಸುವಂಥದ್ದು ಭಾಳ ಅಗತ್ಯ ಇದೆ. ಆ ಕ್ರಮವನ್ನು ತಗೊಳ್ಬೇಕು ಅಂತೇಳಿ ನಾನು ಅವ್ರಿಗೆ ಅಭಿನಂದಿಸಿ ಇವತ್ತು ನಿಮ್ಮ ಮೂಲಕ ವಿನಂತಿಯನ್ನು ಮಾಡ್ತೇನೆ. ಅದೇ ರೀತಿ ಅವರಿಗೆ ತರಬೇತಿಯನ್ನು ಕೊಟ್ಟಂತ ತರಬೇತಿದಾರರಿಗೂ ಕೂಡ ನಿಮ್ಮ ಮುಖಾಂತರ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಸಭಾಧ್ಯಕ್ಷರೇ ಒಂದೇ ಮಿನಿಟ್. ಈಗ ಅವ್ರು ವಿನ್ ಆಗಿದ್ದು ವರ್ಲ್ಡ್ ಕಪ್, ಬಾಂಗ್ಲಾದೇಶ ನಡೆದಂತ ವರ್ಲ್ಡ್ ಕಪ್ ಅಲ್ಲಿ ಗೋಲ್ಡ್ ಮೆಡಲ್ ತೆಗಿದ್ದಾರೆ. ಈಗ ಅದೇ ಬೇರೆ ಬೇರೆ ಸ್ಪೋರ್ಟ್ಸ್ ಆದ್ರೆ, ಬೇರೆ ಕ್ರಿಕೆಟ್ ಆದ್ರೆ ನಾವು ಜಾಸ್ತಿ ಹಣವನ್ನು ಕೊಡ್ತೇವೆ.
5 ಲಕ್ಷ ಕೊಟ್ಟಿದ್ದಾರೆ. ಅದು ದೊಡ್ಡ ಅಮೌಂಟ್ ಅನ್ನು ಕೊಡುವಂತದ ಆಯ್ತು, ಸರ್ಕಾರ ಅಲ್ಲ, ಕನಿಷ್ಠ ಒಂದು 50 ಲಕ್ಷ ರೂಪಾಯಿ ಆದ್ರೂ ಕೊಡಬೇಕು ಅಂತ ಹೇಳಿ ನಾವು ಮುಖ್ಯಮಂತ್ರಿಗಳ ಹತ್ರ ಬೇಡಿಕೆ ಇಡ್ತಾ ಇದ್ದೇವೆ. ಸರ್ಕಾರ ಕೊಡ್ಬೋದು, ನೀವು ವೈಯಕ್ತಿಕವಾಗಿ ಕೊಡ್ಬೋದು. ಈಗ ಪ್ರಾರಂಭ ಮಾಡಿ. ಇಡೀ ಕರ್ನಾಟಕದಲ್ಲಿ ಏಕೈಕ ಮಹಿಳೆ 50 ಲಕ್ಷ ರೂಪಾಯಿ ಕೊಡಬೇಕು ಅಂತ ಹೇಳಿ ನಾವು ನಿಮ್ಮ ಹತ್ರ ಬೇಡಿಕೆ ಮಾಡ್ತಾ ಇದ್ದೇವೆ. ಕೊಡ್ಲಿ ಸರ್.